ನಮಸ್ಕಾರ ಭಾರ್ಗವಿ LLB. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಜೆಪಿ ಗಂಗಾ ಜೊತೆಗೇನೆ ಮಾತಾಡ್ತಾ ಇರ್ತಾರೆ. ನೀವೇ ಗೆಲ್ಲೋದು ಅಂತ ನಿಮ್ಗೆ ಗೊತ್ತಿದ್ರ ಮೇಲೆ ಮತ್ತೆ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನನಗೆ ಈಗ ಅರ್ಥ ಆಯ್ತು. ಭಾರ್ಗವಿ ಮತ್ತೆ ಕೋರ್ಟ್ಗೆನೆ ಕಾಲಿಟ್ಟಿದ್ದಾಳಲ್ವಾ, ನಿನಗೆ ಆ ಭಯ ಶುರುವಾಗಿದೆ. ಅದಕ್ಕೆ ತಾನೇ ನೀನ್ ಇಲ್ಲಿಗೆನೆ ಬಂದಿರೋದು. ನೋಡು, ನೀನ್ ಹೇಳ್ದಾಗೇನೆ ನಾನ್ ಇವಾಗ ಕೇಳ್ತಾ ಇದೀನಿ, ಸಾಯಿಗೆ ನನ್ಗೆ ಏನನ್ನು ಕೂಡ ಭಯ ಇಲ್ಲ ಅಂತ ಜೆಪಿ ಹೇಳ್ತಾ ಇರ್ಬೇಕಾದ್ರೆ ಆಗ ಗಂಗಾ ಹೇಳ್ತಾರೆ, ಒಬ್ಬನೇ 2 ಸರಿ ಸಾಯಿಸಿ ನನಗೂ ಕೂಡ ಅಭ್ಯಾಸನೇ ಇಲ್ಲ. ನೋಡು, ನಿನ್ನ ನಾನು ಯಾವತ್ತು ನಿಮ್ ಮನೆಯವ್ರ ಮುಂದೆನೆ ಎಳ್ಕೊಂಡು ಹೋದ್ಯೋ, ನೀನು ಬದುಕಿದ್ರು ಕೂಡ ಈಗ ಸತ್ತಾಗಿನೇ ಆಗ್ಬಿಟ್ಟಿದ್ಯಾ ಅಂತ ನನಗೆ ಚೆನ್ನಾಗೇನೆ ಗೊತ್ತು. ಈಗ ನಿನ್ ಯೋಚನೆ ಬಿಟ್ಬಿಡು. ನಿನ್ ಮಗನ್ ಪ್ರಾಣದ ಬಗ್ಗೆ ನಿನ್ ಏನನ್ನು ಕೂಡ ಆಲೋಚನೆನೇ ಇಲ್ವಾ? ಇನ್ನ ನಿನ್ ಬ್ರದರ್, ನಿನ್ ವೈಫ್, ನಿನ್ನ ಅಮ್ಮ, ಮನೆಯಲ್ಲೂ ಇನ್ನೂ ಕೂಡ ಬೇಕಾದಷ್ಟು ಜನರು ಇದಾರಲ್ವಾ, ಅವ್ರನ್ನೆಲ್ಲರನ್ನು ಕೂಡ ಮುಗಿಸ್ಬಿಡ್ತೀನಿ. ಹಾಗೆ ನೀನ್ ಒಬ್ಬನೇ ಜೈಲಲ್ಲೇನೆ ಇದ್ದು ಬಿಡು. ನೋಡು, ನೀ ದಂಧೆಗೋಸ್ಕರ 9 ತಿಂಗಳು ಹೆತ್ತು ಹೊತ್ತು ಸಾಕಿರುವ ನನ್ ಮಗನ್ನೇ ಬಿಟ್ಟು ಬಂದವಳು ನಾನು. ಅಂತದ್ರಲ್ಲಿ ನೀವೆಲ್ಲ ಹಾಗೆ ನಿನ್ ಫ್ಯಾಮಿಲಿ ಎಲ್ಲ ನನ್ಗೆ ಯಾವ ಲೆಕ್ಕ ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ ಆಗ ಈ ಮಾತನ್ನ ಕೇಳಿಸ್ಕೊಂಡು ಜೆಪಿ ತುಂಬಾನೇ ಗಾಬರಿಗ್ಬಿಟ್ಟು, ನೋಡ್ ಗಂಗಾ, ನಾನು ಆಲ್ರೆಡಿ ಹೇಳಿದೀನಿ, ನನ್ಗೆ ಏನ್ ಬೇಕಾದ್ರೂ ಮಾಡು, ಆದ್ರೆ ನನ್ ಮನೆಯವ್ರ ಸುದ್ದಿಗೆನೆ ನೀನು ಹೋಗ್ಬೇಡ ಅಂತ ಜೆಪಿ ಹೇಳ್ತಿರ್ಬೇಕಾದ್ರೆ, ನೋಡು, ನಿನ್ ಉಪದೇಶ ಎಲ್ಲ ನನಗ್ ಬೇಕಾಗಿಲ್ಲ. ನನ್ ಸಾಮ್ರಾಜ್ಯ ಉಳಿಸ್ಕೊಳಕ್ಕೆ ನಾನ್ ಏನ್ ಮಾಡ್ಬೇಕು ಅಂತ ಚೆನ್ನಾಗೇನೆ ಗೊತ್ತು. ನಿನ್ ಫ್ಯಾಮಿಲಿನ ಉಳಿಸ್ಕೊಳಕ್ಕೆ ನೀನ್ ಏನ್ ಮಾಡ್ಬೇಕು ಅಂತ ಒಳಗಡೆ ಕೂತ್ಕೊಂಡು ಚೆನ್ನಾಗೇನೆ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಗಂಗಾ. ಇಲ್ಲಿ ಅರ್ಜುನ್ ತನ್ನ ರೂಮ್ ಅಲ್ಲಿ ಭಾರ್ಗವಿ ಬೋರ್ಡ್ ನಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಹಾಗೆ ಎಲ್ಲದನ್ನು ಕೂಡ ಡ್ರಾಯಿಂಗ್ ಮಾಡಿ ಇಡ್ತಿರ್ತಾಳೆ. ಅದನ್ನೇ ಅರ್ಜುನ್ ನೋಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಭಾರ್ಗವಿ ಹಿಂದೆ ಬಂದ್ಕೊಂಡು ಅರ್ಜುನ್ ಗಟ್ಟಿಯಾಗಿನೇ ತಪ್ಕೊಂಡು, ಪಾರ್ಥ, ನೀವು ಹಾಸ್ಪಿಟಲ್ ನಲ್ಲಿ ಎದ್ದಿರ್ಬೇಕಾದ್ರೆ ನನಗಂತೂ ನಿಮ್ಮನ್ನ ಬಿಟ್ಟು ಕೋರ್ಟ್ ಹೋಗಕ್ಕೆ ಮನ್ಸನೇ ಆಗ್ತಾ ಇರ್ಲಿಲ್ಲ ಪಾರ್ಥ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ, ನನ್ ಬಗ್ಗೆ ನೀವೇನನ್ನು ಕೂಡ ಯೋಚನೆ ಮಾಡ್ಬೇಡಿ. ಆಸ್ಪತ್ರೆಯಲ್ಲಿ ನನ್ನ ನೋಡ್ಕೊಳಕ್ಕೆ ಮಾಮ್, ಚಿಕ್ಕು ಎಲ್ಲರೂ ಕೂಡ ಇದ್ರಲ್ವಾ, ನೀವು ಕೇಸ್ ಬಗ್ಗೆ ಮಾತ್ರ ಗಮನ ಹರಿಸಿ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ, ಪಾರ್ಥ, ಅದ್ರ ಬಗ್ಗೆ ನೀವೇನನ್ನು ಕೂಡ ಯೋಚನೆ ಮಾಡ್ಬೇಡಿ. ಕೋರ್ಟ್ ಬಗ್ಗೆ ಎಲ್ಲದನ್ನು ಕೂಡ ನಾನ್ ನೋಡ್ಕೊಂತೀನಿ. ಅವ್ರನ್ನೆಲ್ಲ ಹೇಗ್ ಲಾಕ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗೇನೆ ಗೊತ್ತೇ. ಆದ್ರೆ ಒಂದ್ ಸಮಾಧಾನ ಏನಂತಂದ್ರೆ, ಕೊನೆಗೂ ಕೂಡ ನೀವು ಹುಷಾರಾಗಿ ಮನೆಗ್ ಬಂದ್ರಲ್ಲ, ನನ್ಗ್ ಅದೇ ಸಮಾಧಾನ ಪಾರ್ಥ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ, ನಾನು ಹೇಳಿಲ್ವಾ ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ, ನೀವ್ ಇವಾಗ ಸಂಪೂರ್ಣವಾಗಿ ಕೇಸ್ ಬಗ್ಗೆ, ಡ್ಯಾಡ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅಂತ ಅರ್ಜುನ್ ಹೇಳ್ತಾನೆ. ಅದನ್ನ ಸ್ವಲ್ಪ ಮುಖನ ಈ ತರ ಇಟ್ಕೊಂಡು ಯಾಕೆ ಹೇಳ್ತಿದ್ದೀರಾ, ನಗ್ತಾ ಹೇಳ್ಬೋದಲ್ವಾ ಅಂತ ಭಾರ್ಗವಿ ಕೇಳ್ತಾಳೆ. ನೋಡಿ, ಕೇಸ್ ಬಗ್ಗೆ ನೀವು ಎಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ ಅಂತ ಇಲ್ಲೇನೆ ಗೊತ್ತಾಗ್ತಾ ಇದೆ. ಅಂದಾಗೆ ಇನ್ನ ಒಂದ್ ಮಾತು, ಈ ಕೇಸ್ ಬಗ್ಗೆ ಡ್ಯಾಡ್ ನ ಬಿಸ್ಕೊಂಡ್ ಬರೋದಕ್ಕೆ ನಿಮ್ಗೆ ನನ್ನಿಂದ ಏನ್ ಸಹಾಯ ಬೇಕೋ ಸಂಪೂರ್ಣವಾಗಿ ನಾನ್ ಮಾಡ್ತೀನಿ. ನೀವು ನನ್ನ ಹತ್ರ ಅದೇನೇ ಸಹಾಯ ಬೇಕಾದ್ರೂ ಕೂಡ ಕೇಳ್ಬೋದು ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ಆಗ ಭಾರ್ಗವಿ, ಹೋ ಪಾರ್ಥ ಅಂತ ಹೇಳ್ಬಿಟ್ಟು ಮತ್ತೆ ಸೀರಿಯಸ್ ಆಗ್ಬಿಟ್ಟು, ಅದು ಪಾರ್ಥ, ನನ್ ಕೈ ಮೀರಿ ಒಂದು ದೊಡ್ಡ ತಪ್ಪನ್ನೇ ನಡೆದೋಗ್ಬಿಟ್ಟಿದೆ. ನಕಲಿ ಡಾಕ್ಯುಮೆಂಟ್ ಅನ್ನೆಲ್ಲ ತೋರಿಸಿ ಅವರು ಅಕೌಂಟ್ ಅನ್ನೆಲ್ಲ ಫ್ರೀಸ್ ಮಾಡ್ಬಿಟ್ಟಿದ್ದಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪಾರ್ಥ, ನನ್ನಿಂದ ಒಂದು ದೊಡ್ಡ ತಪ್ಪಾಗೋಯ್ತು ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ, ಹೌದು, ನಿಮ್ಮಿಂದ ದೊಡ್ಡ ತಪ್ಪಾಗೋಗಿದೆ. ನಾನು ಈ ಅಕೌಂಟ್ ವಿಷಯ, ದುಡ್ಡಿನ ವಿಷಯ ಮಾತಾಡ್ತಾ ಇಲ್ಲ. ನಿಮ್ಮಿಂದ ಈ ಮನೆಯವರಿಗೆಲ್ಲ ತಪ್ಪಾಗಿದೆಯಲ್ವಾ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಗಾಯತ್ರಿ ದೇವಿನ ಫಸ್ಟ್ ಟೈಮ್ ನೀವು ಮೀಟ್ ಮಾಡಿ ಈ ಮನೆಗೆ ಕರ್ಕೊಂಡ್ ಬಂದಿದ್ರಲ್ವಾ, ಆವತ್ತೇನೆ ಸೂಕ್ಷ್ಮವಾಗಿ ನೀವು ಒಂದೊಂದು ಹೆಜ್ಜೆನು ಕೂಡ ಇಟ್ಟದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಇನ್ಮುಂದೆ ಆದ್ರೂ ಕೂಡ ಕೇರ್ಫುಲ್ ಆಗಿರ್ಬೇಕು. ನೋಡಿ, ಆ ಅಕೌಂಟ್ ಬಗ್ಗೆ ಫ್ರೀಸ್ ಆಗಿರೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ಬೇಡಿ. ಈ ತರನೇ ಆಗುತ್ತೆ ಅಂತ ಮುಂಚೆನೂ ಕೂಡ ಗೊತ್ತಿತ್ತಲ್ವಾ ನಮ್ಗೆ ಅವ್ರು ಎಂತವ್ರು ಅಂತ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅವ್ರು ಇವತ್ತು ಅಕೌಂಟ್ ಅನ್ನ ಫ್ರೀಸ್ ಮಾಡಿದವರು ನಾಳೆ ಇನ್ನೇನಾದ್ರೂ ಸಾಕ್ಷಿನ ತಗೊಬಂದು ಡ್ಯಾಡ್ ನ ಲಾಕ್ ಮಾಡ್ಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ಸೊ ಹಾಗಾಗಿ ನಾವು ಇನ್ನು ಮುಂದೆ ಪ್ರತಿ ಒಂದು ಹೆಜ್ಜೆನು ಕೂಡ ಕೇರ್ಫುಲ್ ಆಗಿನೇ ಇದ್ದಿರ್ಬೇಕು ಅಂತ ಅರ್ಜುನ್ ಹೇಳ್ತಾ ಇರ್ಬೇಕಾದ್ರೆ, ಪಾರ್ಥ, ಅದ್ರ ಬಗ್ಗೆ ನೀವ್ ಏನನ್ನು ಕೂಡ ಯೋಚನೆ ಮಾಡ್ಬೇಡಿ. ಯಾಕಂತಂದ್ರೆ ನನಗೊಂದು ಇಂಪಾರ್ಟೆಂಟ್ ಸಾಕ್ಷಿ ಸಿಕ್ಕಿದೆ. ಹೇಗಾದ್ರೂ ಮಾಡಿ ನಾನು ನಾಳೆ ಮಾವನಿಗೆ ಬೇಲ್ ಕೊಡ್ಸಿ ಅವ್ರನ್ನ ಮತ್ತೆ ನಾನು ಮನೆಗೆ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಭಾರ್ಗವಿ ಹೇಳ್ತಾ ಇರ್ಬೇಕಾದ್ರೆ ಆಗ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅರ್ಜುನ್ ಹೊರಡಕಂತ ರೆಡಿ ಆಗ್ಬಿಡ್ತಾರೆ. ಆಗ ಪಾರ್ಥ, 1 ನಿಮಿಷ ಪಾರ್ಥ, ಅದು ಏನಿಲ್ಲ, ಥ್ಯಾಂಕ್ಸ್ ಅಂತ ಭಾರ್ಗವಿ ಹೇಳ್ತಾಳೆ. ಥ್ಯಾಂಕ್ಸಾ, ಯಾಕೆ ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ, ಅದು ಮನೆಯವ್ರಿಗೆ ಯಾರಿಗೂ ಕೂಡ ನಾನು ಕೇಸ್ ನಡೆಸೋದು ಇಷ್ಟನೇ ಇರ್ಲಿಲ್ಲ. ಆದ್ರೆ ನೀವು ಮಾತ್ರ ಮನೆಯವ್ರ ಮುಂದೆನೆ ನನ್ ಪರವಾಗಿನೇ ನಿಂತ್ಕೊಂಡು ಗಂಡನಾಗಿ ನೀವು ನಿಮ್ ಕರ್ತವ್ಯ ಮಾಡಿದೀರಲ್ವಾ, ಹಾಗಾಗಿ ಪಾರ್ಥ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ, ಇಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ನಾನ್ ನಿಮ್ಮನ್ನ ಹೆಂಡತಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯಾಕಂತಂದ್ರೆ ನಮ್ ನಡುವೆ ಈಗ ಆ ಸಂಬಂಧನೇ ಉಳಿಸ್ಕೊಂಡಿಲ್ಲ. ನೀವು ನನ್ನಿಂದ ಸಾಕಷ್ಟು ವಿಷಯನೆಲ್ಲ ಮುಚ್ಚಿಟ್ಬಿಟ್ಟು ನನ್ನಿಂದ ಸುಮಾರಷ್ಟು ದೂರನೇ ಹೋಗ್ಬಿಟ್ಟಿದ್ದೀರಾ. ಇನ್ನ ಮನೆಯವ್ರ ಮುಂದೆ ನಾನು ನಿಮ್ಮನ್ನ ವಹಿಸ್ಕೊಂಡಿರೋದು ಯಾಕಂತಂದ್ರೆ ನಿಮ್ಮನ್ನ ನಾನು ಭಾರ್ಗವಿ LLB ಆಗಿ. ಸೊ ಹಾಗಾಗಿ ನಾನಿವಾಗ ನಿಮ್ಗೊಂದು ಕೇಸ್ ಕೊಟ್ಟಿದ್ದೀನಿ. ನಿಮ್ಗೆ ನಾನು ಒಂದು ಕ್ಲೈಂಟ್ ಅಷ್ಟೇ. ಯಾಕಂತಂದ್ರೆ ನೀವು ದಿಟ್ಟ ಭಾರ್ಗವಿ, ಒಂದ್ಸರಿ ಇಟ್ಟಿರುವ ಹೆಜ್ಜೆನ ಹಿಂದೆ ಇಡಲ್ಲ ಅಂತ ಗೊತ್ತು. ಹಾಗಾಗಿನೇ ನಾನ್ ನಿಮ್ಮನ್ನ ನಂಬಿಕೆ ಇಟ್ಟಿರೋದೇ ಹೊರತು ಬೇರೆ ಇನ್ನ ಯಾವ ಸಂಬಂಧನೂ ಇಲ್ಲ. ನಮ್ಮಿಬ್ರು ಈ ಗೋಡೆ ಮಧ್ಯೆ ಇರೋದು ನಮ್ಮಿಬ್ರ ನಡುವೆ ಪ್ರೊಫೆಷನಲ್ ಸಂಬಂಧ ಬಿಟ್ಟು ಬೇರೆ ಯಾವ ಸಂಬಂಧನೂ ಕೂಡ ಇಲ್ಲ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ, ಪಾರ್ಥ, ಏನಂತ ಮಾತಾಡ್ತಾ ಇದ್ದೀರಿ? ನೋಡಿ ಪಾರ್ಥ, ನಾವಿಬ್ರು ಈಗ್ಲೂ ಕೂಡ ಗಂಡ ಹೆಂಡತಿ.
ಅಷ್ಟು ಬೇಗನೆ ನಮ್ಮಿಬ್ರ ನಡುವೆ ಇರುವ ಸಂಬಂಧನ ನೀವು ಮುಗಿಸ್ಬಿಡ್ತೀರಾ ಪಾರ್ಥ ಅಂತ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ, ನೋಡಿ ಭಾರ್ಗವಿ, ಇದನ್ನೆಲ್ಲ ಮಾಡಿರೋದೇ ನೀವು. ನನ್ನಿಂದ ಸಾಕಷ್ಟು ವಿಷಯನೆಲ್ಲ ಮುಚ್ಚಿಟ್ಟು ನಮ್ಮಿಬ್ರ ನಡುವೆ ಅಂತರ ಬರಕ್ಕೆ ಕಾರಣ ಆಗಿರೋದೇ ನೀವಲ್ವಾ. ನಿಮ್ಮಿಂದ ಈ ಮನೆಯವರಿಗೆ ಸಾಕಷ್ಟು ಮೋಸ ಅನ್ಯಾಯ ಆಗಿದೆ. ಅಟ್ಲೀಸ್ಟ್ ಈ ಕೇಸನ್ನಾದ್ರೂ ಕೂಡ ಗೆಲ್ಸಿ ಇದನ್ನಾದ್ರೂ ಕೂಡ ಸರಿ ಮಾಡ್ಕೊಳ್ಳಿ, ಅಥವಾ ಬೇರೆ ಇನ್ಯಾರಾದ್ರೂ ಜೊತೆಗೇನೆ ಸೇರ್ಕೊಂಡು ಈ ಕೇಸನ್ನ ಸೋಲಿಸಿ ಇನ್ನ ಬೇರೆ ರೀತಿಯಲ್ಲಿ ಈ ಮನೆಗೆ ಅನ್ಯಾಯ ಮಾಡಕ್ಕೆ ನೀವು ನೋಡಲ್ಲ ಅಂತ ನಾನ್ ಅನ್ಕೊಂಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಅರ್ಜುನ್ ಹೊರಟೋಗ್ಬಿಡ್ತಾರೆ. ಆಗ ಭಾರ್ಗವಿ ಮಾತ್ರ ಅಲ್ಲೇ ನಿಂತ್ಕೊಂಡು ಜೋರಾಗಿ ಅಳ್ತಾ ಇರ್ತಾರೆ. ಇನ್ನ ಒಂದ್ ಕಡೆ ಜೆಪಿ ಆ ಪೊಲೀಸ್ ವ್ಯಾನ್ ಹತ್ರ ನಿಂತ್ಕೊಂಡಿರ್ಬೇಕಾದ್ರೆ ಪಿಸಿ ಅಲ್ಲಿ ಬಂದ್ಕೊಂಡು, ಸರ್ ಆಗಿಂದ ಕೇಳ್ತಾ ಇದ್ದೀರಾ ಅಂತ ಫೋನ್ ಕೊಡ್ತಾ ಇದ್ದೀನಿ, ಸಾಹೇಬ್ರು ಬಂದ್ರೆ ಕಷ್ಟ, ಬೇಗನೆ ಮಾತಾಡಿ ಕೊಟ್ಬಿಡಿ ಅಂತ ಜೆಪಿ ಕೈಗೆ ಫೋನ್ ಕೊಟ್ಟಿದ ತಕ್ಷಣನೇ ಜೆಪಿ ಅರ್ಜುನ್ಗೆ ಡಯಲ್ ಮಾಡ್ತಾರೆ. ಇಲ್ಲಿ ಅರ್ಜುನ್ ಹಲೋ ಅಂತ ಹೇಳಿದ ತಕ್ಷಣನೇ, ಅರ್ಜುನ್ ಹೇಗಿದ್ಯಪ್ಪ ಅಂತ ಕೇಳ್ಬಿಡ್ತಾರೆ. ಆಗ ಅರ್ಜುನ್ ತುಂಬಾನೇ ಖುಷಿಯಾಗ್ಬಿಟ್ಟು, ಡ್ಯಾಡ್ ನಾನೇನೋ ಹುಷಾರಾಗಿ ಆಸ್ಪತ್ರೆಯಿಂದ ಬಂದ್ಬಿಟ್ಟಿದೀನಿ, ನೀವ್ ಹೇಗಿದ್ದೀರಾ ಡ್ಯಾಡ್ ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ, ನಾನ್ ಕತೆ ಎಲ್ಲ ಬಿಡು, ಮನೇಲಿ ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಜೆಪಿ ಕೇಳಿದ ತಕ್ಷಣನೇ, ಹೆಸರಿಗಷ್ಟೇ ಎಲ್ಲರೂ ಕೂಡ ಮನೇಲೇನೆ ಇದೀವಿ, ಆದ್ರೆ ನಮ್ಗಳ ಮನ್ಸೆಲ್ಲ ನಿಮ್ ಜೊತೆಗೇನೆ ಇದೆ ಡ್ಯಾಡ್. ಆದ್ರೆ ಏನ್ ಮಾಡುದು ಡ್ಯಾಡ್, ನಾವು ಇವತ್ತು ನಿಮ್ಮನ್ ಮಾತ್ರ ಹೊರಗಡೆ ಕರ್ಕೊಂಡ್ ಬರಕೇನೆ ಆಗ್ಲಿಲ್ವಲ್ಲ ಅಂತ ಅರ್ಜುನ್ ಬೇಜಾರದಿಂದ ಹೇಳ್ತಿರ್ಬೇಕಾದ್ರೆ, ನೋಡು ನನ್ ಬಗ್ಗೆ ಯಾವ್ದೇ ಕಾರಣಕ್ಕೂ ಯೋಚನೆ ಮಾಡ್ಬೇಡ, ನಿನ್ ಧ್ವನಿ ಕೇಳ್ಬೇಕು ಅಂತ ಅನಿಸ್ತು, ಹಾಗಾಗಿನೇ ಫೋನ್ ಮಾಡಿರೋದು ನಾನು. ನನ್ನಂತ ಪಾಪಿ ಅಪ್ಪ ನಿಮ್ಗೆ ಸಿಗ್ಬಾರ್ದಿತ್ತು, ಹಾಗಾಗಿ ನೀನ್ ಇವಾಗ ಅದನ್ನ ಅನುಭವಿಸಿದ್ಯಾ ಮಗನೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಜೆಪಿ ಕ್ಷಮೆ ಕೇಳ್ತಿರ್ಬೇಕಾದ್ರೆ, ಡ್ಯಾಡ್ ಏನು ಅಂತ ಮಾತಾಡ್ತಿದ್ದೀರಾ, ನೋಡಿ ಡ್ಯಾಡ್ ನೀವ್ ಏನು ತಪ್ಪು ಮಾಡಿಲ್ಲ ಅಂತ ನನ್ಗೆ ಚೆನ್ನಾಗಿನೇ ಗೊತ್ತು, ಜಗತ್ತಿನ ಕಣ್ಣಿಗೆನೆ ನೀವು ಗಂಗಾ ಆಗಿರ್ಬೋದು, ಆದ್ರೆ ನೀವು ಗಂಗಾ ಅಲ್ಲ ಅನ್ನೋ ಸತ್ಯ ನನಗೆ ಗೊತ್ತು ಡ್ಯಾಡ್, ನೀವ್ ಏನನ್ನು ಯೋಚನೆ ಮಾಡ್ಬೇಡಿ, ನಿಮ್ ಜೊತೆಗೆ ನಾವೆಲ್ಲರೂ ಕೂಡ ಇದೀವಿ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ, ನೋಡ್ ಅರ್ಜುನ್ ಇದನ್ನೇ ನಾನು ಬೇಡ ಅಂತ ಹೇಳಿರೋದು, ನೀನಾಗ್ಲಿ ಭಾರ್ಗವಿ ಆಗ್ಲಿ ನನ್ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದೇ ಬೇಡ, ನನ್ನ ಹಣೆ ಬರನೆ ಇಷ್ಟು, ಪಾಲಿಗೆ ಬಂದಿದ್ದೆ ಇಷ್ಟು ಅಂತ ನಾನು ಇದನ್ನೆಲ್ಲ ಅನುಭವಿಸ್ತೀನಿ, ಭಾರ್ಗವಿಗೆ ನೀನ್ ಹೇಳು, ಈ ಕೇಸ್ನ ಬಿಟ್ಬಿಡಕ್ಕೆ ಭಾರ್ಗವಿಗೆನೆ ಹೇಳು ಅಂತ ಜೆಪಿ ಹೇಳ್ತಿರ್ಬೇಕಾದ್ರೆ, ಡ್ಯಾಡ್ ಏನು ಅಂತ ಮಾತಾಡ್ತಿದ್ದೀರಾ, ನೀವು ತಪ್ಪು ಮಾಡಿಲ್ಲ ಡ್ಯಾಡ್ ಅಂತ ಅರ್ಜುನ್ ಹೇಳ್ತಾ ಇರ್ಬೇಕಾದ್ರೆ, ಆಗ ಪಿಸಿ ಅಲ್ಲಿಗೆ ಬಂದ್ಕೊಂಡು, ಸರ್ ಯಾರಾದ್ರೂ ಬಂದ್ರೆ ಕಷ್ಟ ಆಗುತ್ತೆ, ಬೇಗನೆ ಮಾತಾಡಿ ಸರ್, ಫೋನ್ ಕೊಡಿ ಅಂತ ಅವ್ರು ಬಂದು ಕೇಳ್ತಾ ಇರ್ತಾರೆ. ಆಗ ಜೆಪಿ ಅವರು, ಸರ್ ಒಂದ್ ನಿಮಿಷ ಅಂತ ಕೇಳ್ಕೊಂತಾ ಇರ್ತಾರೆ. ಆಗ ಡ್ಯಾಡ್ ಏನ್ ಮಾತಾಡ್ತಿದ್ದೀರಾ, ನೀವು ಹಾಗೆಲ್ಲ ಮಾತಾಡ್ಬಿಡಿ ಡ್ಯಾಡ್, ಆದಷ್ಟು ಬೇಗನೆ ನಿಮ್ಗೆ ಬೇಲ್ ಕೊಡ್ಸೋ ವ್ಯವಸ್ಥೆನ ನಾನ್ ಮಾಡ್ತೀನಿ ಡ್ಯಾಡ್ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ, ನೋಡ್ ಅರ್ಜುನ್ ನನ್ನಿಂದಾಗಿ ನೀವ್ ಯಾರನ್ನು ಕೂಡ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನನ್ಗೆ ಇಷ್ಟ ಇಲ್ಲ, ಹಾಗಾಗಿ ನೀನಾಗ್ಲಿ ಭಾರ್ಗವಿ ಆಗ್ಲಿ ಮನೆಯವರು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ನನ್ ಬಗ್ಗೆ ಆಗ್ಲಿ ಈ ಕೇಸ್ ಬಗ್ಗೆ ಆಗ್ಲಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬಾರ್ದು, ಹಾಗಾಗಿ ಈ ಕೇಸ್ ವಿಷಯನ ಭಾರ್ಗವಿಗೆ ನೀನು ಇಲ್ಲಿಗೆ ಬಿಟ್ಟು ಬಿಡಕೇನೆ ಹೇಳು, ಹಾಗೆ ನಿರ್ಮಲನ ಕೇಳ್ದೆ ಅಂತ ಹೇಳು ಅಂತ ಜೆಪಿ ಹೇಳ್ತಾ ಇರ್ಬೇಕಾದ್ರೆ, ಸರ್ ಸಾಹೇಬ್ರು ಬಂದ್ರು ಫೋನ್ ಕೊಡಿ ಅಂತ ಜೆಪಿ ಕೈಯಿಂದ ಫೋನ್ ಅನ್ನ ಪಿಸಿ ಕಿತ್ಕೊಂಡ್ ಬಿಡ್ತಾರೆ. ಇನ್ನೊಂದ್ ಕಡೆ ಭಾರ್ಗವಿ ಮನೆಯಿಂದ ಹೊರಗಡೆ ತಾರನ ಮೀಟ್ ಮಾಡಿರ್ತಾಳೆ. ಅದು ಭಾರ್ಗವಿ ಏನು ಇಂಪಾರ್ಟೆಂಟ್ ವಿಷಯ ಫೋನ್ ಅಲ್ಲೂ ಕೂಡ ಹೇಳಲ್ಲ ಅಂತ ಹೇಳ್ದಲ್ವಾ, ಮೀಟ್ ಮಾಡ್ಬೇಕು ಅಂತ ಹೇಳ್ದೆ, ಏನ್ ವಿಷಯ ಅಂತ ತಾರ ಕೇಳ್ತಾರೆ. ಹೌದು ಫೋನ್ ಅಲ್ಲಿ ಈ ವಿಷಯ ಬಗ್ಗೆ ಮಾತಾಡೋದು ಅಷ್ಟು ಸೇಫ್ ಅಲ್ಲ ಅಂತ ಅನ್ನಿಸ್ತು, ಹಾಗಾಗಿನೇ ಬರಕ್ ಹೇಳಿರೋದು, ನಾಳೆ ಎಟ್ ಎನಿ ಕಾಸ್ಟ್ ನನ್ಗೆ ಮಾವನಿಗೆನೆ ಬೇಲ್ ಕೊಡ್ಸ್ಬೇಕು, ಹಾಗಾಗಿ ಆ ಗಂಗಾ ಏನೇನು ನಮ್ ಬಗ್ಗೆ ಮಾವನ್ ಬಗ್ಗೆನೆ ಸುಳ್ಳು ಪಿತೂರಿನ ಮಾಡ್ಬಿಟ್ಟಿದ್ದಾಳೆ, ಆದ್ರೆ ನವಮಿ ಟ್ರಸ್ಟ್ ಇಂದ ಒಬ್ರು ಸಾಕ್ಷಿ ಹೇಳಕ್ಕೆ ತಯಾರಿಗೆ ಇದ್ದೀನಿ ಅಂತ ಹೇಳಿದ್ರಲ್ವಾ, ಅವರು ನಾಳೆಗೆನೆ ಕೋರ್ಟ್ಗೆನೆ ಬಂದು ಗಂಗಾ ಮಾಡಿರುವ ಎಲ್ಲಾ ಕೆಲಸ ಬಗ್ಗೆ ಪಿನ್ ಟು ಪಿನ್ ಮಾಹಿತಿನ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ ಭಾರ್ಗವಿ ಹೇಳ್ತಾಳೆ. ಹೌದಾ ಭಾರ್ಗವಿ ಯಾರವರು ಅಂತ ತಾರಾ ಕೇಳ್ತಾ ಇದ್ದಿದ್ರೆ, ಇನ್ನೊಂದ್ ಕಡೆ ಗಂಗಾ ಮತ್ತೆ ಶಕ್ತಿ ಪ್ರಸಾದ್ ಮಾತಾಡ್ತಾ ಇರ್ತಾರೆ. ನೋಡ್ ಶಕ್ತಿ, ಅದ್ ಯಾರಾದ್ರೂ ಆಗಿರ್ಲಿ, ಯಾವುದೇ ಕಾರಣಕ್ಕೂ ಅವರು ಕೋರ್ಟ್ ಒಳಗಡೆ ಬರ್ಲೇಬಾರ್ದು, ನನ್ನ ಬಗ್ಗೆ ಯಾವ ಗುಟ್ಟನ್ನು ಕೂಡ ಬಿಚ್ಚಿಡಬಾರ್ದು, ಕೋರ್ಟ್ ಮುಂದೆ ಆದ್ರೂ ಕೂಡ ಸರಿ ಅವ್ರನ್ನ ತುಂಡು ತುಂಡಾಗಿ ಅಲ್ಲೇನೆ ಕತ್ತರಿಸಾಕ್ಬಿಡು ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಗಂಗಾ ನೀನ್ ಏನ್ ಮಾತಾಡ್ತಿದ್ಯಾ, ಹಾಗ್ ಮಾಡದಿದ್ರೆ ಮತ್ತೆ ನಮ್ಗೇನೆ ತೊಂದ್ರೆ ಆಗಲ್ವಾ ಅಂತ ಶಕ್ತಿ ಕೇಳ್ತಿರ್ಬೇಕಾದ್ರೆ, ನೋಡ್ ಶಕ್ತಿ ಲೋಕದ ಕಣ್ಣಿಗೆ ಈಗ ಆ ಜೆಪಿನೇ ಗಂಗಾ, ಹಾಗಾಗಿ ನಾವ್ ಏನೇ ತಪ್ಪು ಮಾಡಿದ್ರು ಕೂಡ ಅದು ಜೆಪಿಗೆನೆ ಹೊಟ್ಟೋಗ್ಬಿಡುತ್ತೆ, ನಾವು ಬಚಾವಾಗ್ಬೇಕು ಅಂತಂದ್ರೆ ಈಗ ನಮ್ಗೆ ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಸರಿ ಆಯ್ತು ಗಂಗಾ ನೀನ್ ಹೇಳ್ದಾಗೇನೆ ಮಾಡ್ತೀನಿ ಅಂತ ಶಕ್ತಿನೂ ಕೂಡ ಒಪ್ಕೊಳ್ತಾರೆ. ಇಲ್ಲಿ ಭಾರ್ಗವಿ ತನ್ನ ಬ್ಯಾಗಿಂದ ಒಂದ್ ಚೀಟಿನ ಕೊಟ್ಟು, ನೋಡಿ ತಾರಾ ಈಗ ನಮ್ಗೆ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿರುವ ವ್ಯಕ್ತಿ ಪ್ರಾಣ ಅಪಾಯದಲ್ಲಿದೆ, ಸೊ ಹಾಗಾಗಿ ನಮ್ ಟೀಮ್ ಅನ್ನು ಕರ್ಕೊಂಡು ನೀವು ಈ ಅಡ್ರೆಸ್ಗೆ ಹೋಗಿ ಆದಷ್ಟು ಬೇಗನೆ ಆ ವ್ಯಕ್ತಿ ಪ್ರಾಣನ ನೀವು ಕಾಪಾಡ್ಬೇಕು ಅಂತ ಭಾರ್ಗವಿ ಹೇಳ್ತಾಳೆ. ಸರಿ ಆಯ್ತು ಭಾರ್ಗವಿ ಅಂತ ತಾರಾ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೋರ್ಟ್ಗೆ ಭಾರ್ಗವಿ ಬೆಳಿಗ್ಗೆ ಬೇಗನೆ ಬಂದಿದ್ರೆ, ಇಲ್ಲಿ ಅದೇ ಟೈಮ್ಗೆ ಸರಿಯಾಗಿ ಶಕ್ತಿ ಮತ್ತೆ ಹಾಗೆ ಗಂಗಾನು ಬಂದು ಕೂತ್ಕೊಂಡ್ಬಿಡ್ತಾರೆ. ಈ ಆರ್ಕೆ ತಲೆ ಮೇಲೆನೆ ಅವ್ನು ಕೇಳಿದಷ್ಟು ದುಡ್ಡನ್ನ ಸುಟ್ಟಿದೀವಿ, ಆದ್ರೆ ಅವನು ಇನ್ನೂ ಕೂಡ ಬಂದೇ ಇಲ್ಲ ಅಂತ ಶಕ್ತಿ ಹೇಳ್ತಾ ಇರ್ಬೇಕಾದ್ರೆ, ನೋಡು ಅವನು ಬರ್ಲಿ ಬಿಡ್ಲಿ, ಆದ್ರೆ ಇವತ್ತು ಕೇಸ್ ಗೆಲ್ಲೋದು ನಾವೇ ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಇದನ್ನೇ ಬೇಡ ಅಂತ ಹೇಳುದು, ಇಷ್ಟು ಓವರ್ ಕಾನ್ಫಿಡೆನ್ಸ್ ಬೇಡ, ಇದು ಕೋರ್ಟು ಅಂತ ಶಕ್ತಿ ಹೇಳ್ತಿರ್ಬೇಕಾದ್ರೆ, ನೋಡು ನಾನ್ ಫಸ್ಟ್ ಹೇಳ್ದಷ್ಟು ನೀನ್ ಕೇಳು, ಹೊರಗಡೆ ನಮ್ ಹುಡುಗರನ್ನೆಲ್ಲ ನಿಲ್ಸಿದ್ಯಾ ತಾನೆ, ಯಾವ್ದೇ ಕಾರಣಕ್ಕೂ
ಯಾರನ್ನು ಕೂಡ ನನ್ನನ್ನ ಮೀರಿ ಈ ಕೋರ್ಟ್ ಒಳಗಡೆನೆ ಬರ್ಲೇಬಾರ್ದು ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಗಂಗಾ ಇದನ್ನೇ ನಾನು ಆವಾಗಿಂದ ಬೇಡ ಅಂತ ಹೇಳ್ತಿರೋದು, ಇದು ಕೋರ್ಟ್ ಗಂಗಾ, ನೀನ್ ಹುಚ್ಚಾಟ ಎಲ್ಲ ಮಾಡಕ್ ಹೋಗ್ಬೇಡ ನೀನ್ ಇಲ್ಲಿ ಅಂತ ಶಕ್ತಿ ಮತ್ತೆ ಹೇಳ್ತಿರ್ಬೇಕಾದ್ರೆ, ಫಸ್ಟ್ ನೀನು ಇದು ಕೋರ್ಟ್ ಅನ್ನೋದನ್ನ ನೆನ್ಪಿಟ್ಕೊಂಡು ಗಂಗಾ ಗಂಗಾ ಅಂತ ನನ್ನನ್ನ ಕರೆಯೋದನ್ನ ಮೊದಲು ನಿಲ್ಸು ಅಂತ ಗಂಗಾ ಬೈದ್ ಬಿಡ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಆರ್ಕೆನು ಕೂಡ ಬಂದ್ಬಿಡ್ತಾರೆ ಕೋರ್ಟ್ ಒಳಗಡೆ. ಅದೇ ಟೈಮ್ಗೆ ಸರಿಯಾಗಿ ಜಡ್ಜನು ಕೂಡ ಬಂದ್ಬಿಟ್ಟು ಎರಡು ಕಡೆಯಿಂದ ಮರುವಾದಕ್ಕೆ ಯಾರಾದ್ರೂ ಹೊಸ ಸಾಕ್ಷಿ ಇದ್ದಿದ್ರೇನೆ ಕರಿಬಹುದು ಅಂತ ಹೇಳ್ತಾರೆ. ಆಗ ಭಾರ್ಗವಿ ಮುಂದೆ ಬಂದ್ಕೊಂಡು ನನ್ನ ಹತ್ರ ಒಂದು ಸಾಕ್ಷಿ ಇದೆ ಯುವರ್ ಆನರ್ ಅಂತ ಭಾರ್ಗವಿ ಹೇಳ್ತಾಳೆ. ಇನ್ನೊಂದ್ ಕಡೆ ನಿರ್ಮಲ ಅಳ್ತಾ ಕೂತ್ಕೊಂಡಿರ್ಬೇಕಾದ್ರೆ ಆಗ ಅರ್ಜುನ್ ಊಟ ಪ್ಲೇಟ್ ಅನ್ನು ತಗೊಬಂದು ಅವ್ರ ಮುಂದೆನೆ ಇಟ್ಕೊಂಡು, ಮಾಮ್ ಏನಿದು ಮಾಮ್, ಈ ತರ ಮೂರೊತ್ತು ಅಳ್ತಾ ಕೂತ್ಕೊಂಡಿದ್ರೆ ಹೇಗೆ, ನಿಮ್ಗೆ ಸ್ವಲ್ಪ ಆದ್ರೂ ಕೂಡ ತಿನ್ನಿ ಮಾಮ್, ಶಕ್ತಿ ಬೇಕಲ್ವಾ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅರ್ಜುನ್ ನನ್ಗೆ ಏನನ್ನು ಕೂಡ ಬೇಡ, 30 ವರ್ಷದಿಂದ ಎರಡು ದೇಹ ಒಂದೇ ಜೀವ ಅನ್ನೋ ತರನೇ ಇದ್ದವ್ರು ನಾವು ಅಂತದ್ರಲ್ಲಿ ಈಗ JP ನ ಕಾಣ್ದೆ ಒಂದ್ ವಾರನೇ ಕಳೆದಿತ್ತು, ನನ್ಗಂತೂ ತುಂಬಾನೇ ಗಾಬರಿ ಆಗ್ತಿದೆ, ನನ್ಗೆ ಏನನ್ನು ಕೂಡ ಬೇಡ, ಗಂಟಲ್ಲಿ ಹೇಗ್ ಅನ್ನ ಹಿಡಿಯುತ್ತೆ ನೀನೇ ಹೇಳು, ಅವರಲ್ಲಿ ಹೇಗಿದ್ದಾರೋ ಏನೋ ಅಂತ ನಿರ್ಮಲ ಕಣ್ಣೀರ್ ಹಾಕ್ತಾ ಇರ್ಬೇಕಾದ್ರೆ, ಮಾಮ್ ಈ ಕೋರ್ಟು ಕೇಸು ಅಂತ ನಿಮ್ಗೆ ಚೆನ್ನಾಗಿನೇ ಗೊತ್ತು ತಾನೆ, ಇದೆಲ್ಲ ಸ್ವಲ್ಪ ಪ್ರೋಸೆಸ್ ಲೇಟ್ ಆಗುತ್ತೆ ಅಂತ, ಅದು ಅಲ್ಲದೆ ಡ್ಯಾಡ್ ಬಗ್ಗೆ ನಿಮ್ಗೂ ಕೂಡ ಗೊತ್ತು ನನ್ಗೂ ಕೂಡ ಗೊತ್ತು, ಗಂಗಾ ಅವರಲ್ಲ ಅಂತ, ಹಾಗಾಗಿ ನೀವ್ ಏನನ್ನು ಕೂಡ ಯೋಚನೆ ಮಾಡ್ಬೇಡಿ, ಅವ್ರಿವತ್ತು ಬಂದೇ ಬರ್ತಾರೆ ಮಾಮ್ ಅಂತ ಅರ್ಜುನ್ ಹೇಳ್ತಾ ಇರ್ಬೇಕಾದ್ರೆ, ಅರ್ಜುನ್ ನಾನೊಂದ್ ಮಾತನ್ನ ಹೇಳ್ತೀನಿ, ನೀನ್ ಯಾವ್ದೇ ಕಾರಣಕ್ಕೂ ತಪ್ಪು ತಿಳ್ಕೊಬೇಡ, ಆ ಶಕ್ತಿ ಪ್ರಸಾದ್ ತರನೇ ನಾವು ಯಾವ್ದಾದ್ರು ಫೇಮಸ್ ಲಾಯರ್ ಅನ್ನೇ ನೀನ್ ಒಂದ್ ವೇಳೆ ಕರ್ಕೊಂಡ್ ಬಂದಿದ್ರೆ ನಾನು ಕೂಡ ನಿನ್ ಮಾತನ್ನ ನಂಬ್ತಿದ್ನೋ ಏನು, ಆದ್ರೆ ನೀನ್ ಮಾತ್ರ ಹೋಗಿ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರುವ ಭಾರ್ಗವಿನ ನಂಬ್ತಾ ಇದೆಯಲ್ಲ, JP ನ ಅರೆಸ್ಟ್ ಮಾಡಿಸಿದವಳೆ ಅವಳು, ಈಗ ಅವಳನ್ನೇ ಬಿಡ್ಸ್ಕೊಂಡ್ ಬರ್ತಾಳೆ ಅಂತಂದ್ರೆ ಇದು ನಂಬೋ ಮಾತಾ ಅರ್ಜುನ್ ಅಂತ ನಿರ್ಮಲ ಕೇಳ್ತಿರ್ಬೇಕಾದ್ರೆ, ನೋಡಿ ಮಾಮ್ ನಾನ್ ಹೆಂಡತಿಯಾಗಿ ಈ ಮನೆ ಸೊಸೆ ಆಗಿ ಭಾರ್ಗವಿ ಸೋತಿರ್ಬಹುದು, ಆದ್ರೆ ಒಂದು ಲಾಯರ್ ಆಗಿ ಅವರು ಎಷ್ಟು ನಿಷ್ಠಾವಂತರಾಗಿ ಕೆಲಸ ಮಾಡ್ತಾರೆ ಅಂತ ನಂಗೆ ಚೆನ್ನಾಗೇನೆ ಗೊತ್ತು, ಹಾಗಾಗಿ ನೀವ್ ಏನನ್ನು ಕೂಡ ಯೋಚನೆ ಮಾಡ್ಬೇಡಿ, ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವರು ಡ್ಯಾಡ್ಗೆ ಬೇಲ್ ಕೊಟ್ಟು ಕರ್ಕೊಂಡ್ ಬಂದೇ ಬರ್ತಾರೆ ಅಂತ, ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಮಾಮ್, ಈಗ ಇದೇ ಅಳುಮುಖದಲ್ಲಿ ಡ್ಯಾಡ್ ಬಂದಾಗ ವೆಲ್ಕಮ್ ಮಾಡ್ತೀರಾ, ಸ್ವಲ್ಪ ತಿನ್ನಿ ಮಾಮ್ ಅಂತ ಅರ್ಜುನ್ ಫೋರ್ಸ್ ಮಾಡ್ತಾನೆ. ನಿರ್ಮಲ ಇನ್ನೇನು ಒಂದ್ ತುತ್ತನ್ನ ತಿನ್ಬೇಕು ಅನ್ನುವಷ್ಟರಲ್ಲಿ ಆಗ ಒಂದಷ್ಟು ಜನ ಮತ್ತೆ ಪೊಲೀಸ್ನವರನ್ನು ಕೂಡ ಬಂದ್ಬಿಡ್ತಾರೆ. ಅವ್ರು ಬಂದಿರೋದು ನೋಡ್ಕೊಂಡು ಅರ್ಜುನ್ ಮತ್ತೆ ನಿರ್ಮಲ ಮನೆಯವರೆಲ್ಲರೂ ಕೂಡ ಅವ್ರ ಎದುರುಗಡೆ ಬಂದ್ಕೊಂಡು, ಯಾರ್ ನೀವು, ಏನಾಗ್ಬೇಕಿತ್ತು ಅಂತ ಅರ್ಜುನ್ ಬಂದು ಕೇಳ್ತಾರೆ. ನಾವು ನಿಮ್ ಮನೆಯಲ್ಲಿರುವ ಒಡವೆ ಮತ್ತೆ ದುಡ್ಡನ್ನೆಲ್ಲ ಸೀಸ್ ಮಾಡಕ್ಕಂತ ಬಂದಿದೀವಿ ಅಂತ ಹೇಳ್ತಾರೆ. ಸರ್ ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ, ನಮ್ಮ ಅಕೌಂಟ್ ಎಲ್ಲ ಆಲ್ರೆಡಿ ಫ್ರೀಸ್ ಆಗ್ಬಿಟ್ಟಿದೆ ಅಂತ ಅರ್ಜುನ್ ಹೇಳ್ತಾ ಬೇಕಾದ್ರೆ, ನೋಡಿ ಕೋರ್ಟ್ ಆರ್ಡರ್ ಆಗಿದೆ, ಸೊ ಆರ್ಡರ್ ಕಾಪಿನ ಬೇಕಾದ್ರೆ ನೋಡಿ ಅಂತ ಅವ್ರು ಒಂದು ಕಾಪಿನ ಮುಂದೆ ಇಡ್ತಾ ಇರ್ಬೇಕಾದ್ರೆ, ನೋಡಿದ್ರಾ ಇದೆಲ್ಲ ಆ ಭಾರ್ಗವಿನೇ ಬೇಕು ಅಂತಾನೆ ಇವ್ರನ್ನೆಲ್ಲ ಮನೆಗೆನೆ ಕಳ್ಸಿರೋದು ಅಂತ ಸಾಕ್ಷಿ ಬ್ಲೇಮ್ ಮಾಡ್ತಾಳೆ. ಯುವರ್ ಆನರ್ ಇನ್ನ 2 ನಿಮಿಷ ಕೊಡ್ಬೇಕು ಯುವರ್ ಆನರ್ ಅಂತ ಭಾರ್ಗವಿ ಹೇಳ್ತಾ ಇದ್ದಿದ್ರೆ, ಭಾರ್ಗವಿ ನೀನು ಅನ್ಕೊಂಡಿರುವ ಸಾಕ್ಷಿನ ನೀನು ಒಳಗಡೆ ಕರ್ಕೊಂಡ್ ಬರೋದಕ್ಕೆ ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಇಲ್ಲಿ ಗಂಗಾ ಮನ್ಸಲ್ಲನೆ ಮಾತಾಡ್ಕೊಂತ ಇದ್ದಿದ್ರೆ, ಇನ್ನ ಒಂದ್ ಕಡೆ ರೌಡಿಗಳನ್ನು ಕೂಡ ಆ ಕಡೆ ಈ ಕಡೆ ಕೋರ್ಟ್ ಹೊರಗಡೆನೆ ಎಲ್ಲಾ ಕಡೆನೂ ಕೂಡ ರೌಂಡ್ ಅಪ್ ಮಾಡ್ಕೊಂಡಿರ್ತಾರೆ. ಗಂಗಾ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಅಂತ ಶಕ್ತಿ ಹೇಳ್ತಾ ಇದ್ದಿದ್ರೆ, ನೀನ್ ಯಾಕೋ ಭಯ ಪಡ್ಕೊಂತಿದ್ಯಾ ಅಂತ ಗಾಯತ್ರಿ ಹೇಳ್ತಾ ಇರ್ತಾರೆ. ಎಲ್ಲಿ ಭಾರ್ಗವಿ, ಸಾಕ್ಷಿ ಎಲ್ಲೂ ಕೂಡ ಬಂದೇ ಇಲ್ಲ ಅಂತ ಜಡ್ಜ್ ಅವರು ಕೇಳ್ತಾ ಇರ್ಬೇಕಾದ್ರೆ, ಯುವರ್ ಆನರ್ ಸಾಕ್ಷಿ ಕೋರ್ಟ್ಗೆನೆ ಬಂದಿಲ್ಲ, ಆದ್ರೆ ನಿಮ್ ಮುಂದೆ ನಾನು ಒಂದು ಸಾಕ್ಷಿನ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತ ಒಂದ್ ಲೆಟರ್ ನ ಜಡ್ಜ್ ಅವ್ರಿಗೇನೆ ಕೊಟ್ಬಿಡ್ತಾಳೆ. ಯುವರ್ ಆನರ್ ನಾನ್ ಕರ್ಕೊ ಬರ್ಬೇಕು ಅಂತ ಅನ್ಕೊಂಡಿರುವ ಸಾಕ್ಷಿಗೆನೆ ಪ್ರಾಣಾಪಾಯ ಇದೆ, ಸೊ ಹಾಗಾಗಿ ಅದ್ರ ಬಗ್ಗೆ ಇರುವ ಒಂದು ನಿಮ್ಗೆ ಕಾಪಿನೂ ಕೂಡ ಕೊಟ್ಟಿದ್ದೀನಿ, ಅದ್ವಲ್ಲದೆ ನಾನು ಅವ್ರು ಏನೇನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೋ ಅವ್ರನ್ನ ನಾನು ಕಾನ್ಫರೆನ್ಸ್ ಕಾಲ್ ಅಲ್ಲೇನೆ ಹಾಕ್ತೀನಿ, ಸೊ ಹಾಗಾಗಿ ಅವ್ರ ಮಾತನ್ನ ದಯವಿಟ್ಟು ನೀವು ಪರಿಗಣನೆ ಮಾಡ್ಬೇಕು ಅಂತ ಭಾರ್ಗವಿ ಹೇಳಿದ ತಕ್ಷಣನೇ ಈ ಮಾತನ್ನ ಕೇಳಿಸ್ಕೊಂಡು ಗಂಗಾ ಮತ್ತೆ ಶಕ್ತಿ ಇಬ್ರು ಕೂಡ ಶಾಕ್ ಆಗ್ಬಿಟ್ಟು ಮುಖ ನೋಡ್ಕೊಳ್ತಾರೆ. ಅಂದಾಗೆ ಯುವರ್ ಆನರ್ ನಿಮ್ ಹತ್ರ ಇನ್ನೂ ಒಂದ್ ಮನವಿ, ಗಾಯತ್ರಿ ದೇವಿ ಅವ್ರನ್ನ ವಿಚಾರಣೆ ಮಾಡಕ್ಕೆ ನೀವು ಅನುಮತಿ ಕೊಡ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ಅಂತ ಭಾರ್ಗವಿ ಕೇಳ್ತಾಳೆ. ಆಯ್ತು ಅನುಮತಿ ಮಾಡ್ಬೋದು ಅಂತ ಭಾರ್ಗವಿಗೇನೆ ಜಡ್ಜ್ ಅವರು ಪರ್ಮಿಷನ್ ಕೊಡ್ತಾರೆ. ಆಗ ಗಾಯತ್ರಿ ದೇವಿನೂ ಕೂಡ ಕಟ್ಕಟ್ಟಿಯಲ್ಲಿ ಬಂದು ನಿಂತ್ಕೊಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.